ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಸೌತ್ ಸೆಂಟ್ರಲ್ ರೈಲ್ವೆ ನಾಂದೇಡ್ ಡಿವಿಷನ್ ಚೀಫ್ ಕಂಟ್ರೋಲರ್ ಎಕ್ಸಾಮ್ ಕಂಡಕ್ಟ್ ಆಗಿರೋದು 25/1/2026 ಆ ಪೇಪರ್ ಬಗ್ಗೆ ನಾವು ಈಗ ಡಿಸ್ಕಸ್ ಮಾಡೋಣ ಬನ್ನಿ. ಈಗ ಯಾವುದೇ LDC ಎಕ್ಸಾಮ್ ಆದ್ರೇನು 110 ಕ್ವಶನ್ಸ್ ಇರುತ್ತೆ. 110 ಕ್ವಶನ್ಸಲ್ಲಿ 10 ಕ್ವಶನ್ಸ್ ನಮಗೆ ಚಾಯ್ಸ್ ಲೈಕ್ ಅಫಿಷಿಯಲ್ ಲ್ಯಾಂಗ್ವೇಜ್ ಹಿಂದಿ ಬಗ್ಗೆ ಇರುತ್ತೆ. ಓಕೆನಾ? ಅದೆಲ್ಲರಿಗೂ ಗೊತ್ತು. ನಾವು ಫಸ್ಟ್ ಕ್ವಶನ್ ನೋಡೋಣ. G&SR rule pertaining to accident and unusual occurrences is mentioned in. ಈಗ G&SR ಅಲ್ಲಿ ಆಕ್ಸಿಡೆಂಟ್ ಅನ್ಯೂಜುವಲ್ಸ್ ಅಕರೆನ್ಸಸ್ ಬಗ್ಗೆ ಯಾವ ಚಾಪ್ಟರ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಡೈರೆಕ್ಟ್ ಕ್ವಶನ್ಸ್. ಈ ಕ್ವಶನ್ ನಾವು ಆನ್ಸರ್ ಮಾಡ್ಬೇಕಂದ್ರೆ ಯಾವ ಚಾಪ್ಟರ್ ಅಲ್ಲಿ ಏನೇನು ಇರುತ್ತೆ ಅಂತ ತಿಳ್ಕೊಂಡಿರ್ಬೇಕು. ಫಸ್ಟ್ ಚಾಪ್ಟರ್, ಸೆಕೆಂಡ್ ಚಾಪ್ಟರ್. G&SR ಅಲ್ಲಿ 18 ಚಾಪ್ಟರ್ಗಳು ಇರ್ತವೆ. 18 ಅಂದ್ರೆ 18 ಚಾಪ್ಟರ್ಸ್ ಏನೇನು ಬರುತ್ತೆ ಅಂತ ತಿಳ್ಕೊಂಡಿರ್ಬೇಕು. ಫಸ್ಟ್ ಚಾಪ್ಟರ್ ಅಂದ್ರೆ ಪ್ರಿಲಿಮಿನರಿ. ಸೆಕೆಂಡ್ ಚಾಪ್ಟರ್ ರೈಲ್ವೆ ಸರ್ವೆಂಟ್ಸ್ ಜನರಲ್ ರೂಲ್ಸ್ ಬಗ್ಗೆ ಇರುತ್ತೆ. ಮೂರನೇ ಚಾಪ್ಟರ್ ಸಿಗ್ನಲ್ಸ್. ನಾಲ್ಕನೇ ಚಾಪ್ಟರ್ ಟ್ರೈನ್ ವರ್ಕಿಂಗ್ ಬಗ್ಗೆ. ಐದನೇ ಚಾಪ್ಟರು ಸ್ಟೇಷನ್ ವರ್ಕಿಂಗ್. ಆರನೇ ಚಾಪ್ಟರು ಇದೆ, ಈಗ ನಮ್ಗೆ ಕ್ವಶನ್ ಕೇಳಿರೋದಲ್ವಾ, ಅದು ಆಕ್ಸಿಡೆಂಟ್ ಅಂಡ್ ಅನ್ಯೂಜುವಲ್ ಥಿಂಗ್ಸ್. ಏಳನೇ ಚಾಪ್ಟರು ಸಿಸ್ಟಮ್ ಆಫ್ ವರ್ಕಿಂಗ್ ಬಗ್ಗೆ ಗೊತ್ತು ನಿಮಗೆ. ಸಿಸ್ಟಮ್ ಆಫ್ ವರ್ಕಿಂಗ್ ಇರುತ್ತೆ. ಆಟೋಮೆಟಿಕ್, ಅಬ್ಸಲ್ಯೂಟ್, ಈ ಥರ ಒನ್ ಟ್ರೈನ್ ಓನ್ಲಿ ಸಿಸ್ಟಮ್, ಈ ಥರ. ನೆಕ್ಸ್ಟ್ ಎಂಟನೇ ಚಾಪ್ಟರು, ಒಂಬತ್ತನೇ ಚಾಪ್ಟರು. ಎಂಟನೇ ಚಾಪ್ಟರಲ್ಲಿ ಅಬ್ಸಲ್ಯೂಟ್ ಬ್ಲಾಕ್ ಸಿಸ್ಟಮ್. ಒಂಬತ್ತನೇ ಚಾಪ್ಟರು, ನೈನ್ತ್ ಚಾಪ್ಟರು ಆಟೋಮೆಟಿಕ್ ಬ್ಲಾಕ್ ಸಿಸ್ಟಮ್. 10ನೇ ಚಾಪ್ಟರು ಆಟೋಮೆಟಿಕ್ ಫಾಲೋಯಿಂಗ್ ಟ್ರೈನ್ ಸಿಸ್ಟಮ್ ಬರುತ್ತೆ. 10th ಚಾಪ್ಟರ್. 11th ಚಾಪ್ಟರು ಪೈಲಟ್ ಗಾರ್ಡ್ ಸಿಸ್ಟಮ್, PGS. 10 ಅಂದರೆ ಫಾಲೋಯಿಂಗ್, 11 PGS ಅಂತ ತಿಳ್ಕೊಳ್ಳಿ, ಪೈಲಟ್ ಗಾರ್ಡ್ ಸಿಸ್ಟಮ್. ಈಗ 11th ಅಂದರೆ ನಾವು PGS ಅಂತ ತಿಳ್ಬೇಕು. 12ನೇ ಚಾಪ್ಟರು ಟ್ರೈನ್ ಸ್ಟಾಫ್ ಅಂಡ್ ಟಿಕೆಟ್ ಸಿಸ್ಟಮ್, TSTS ಅಂತ. TSTS, ಟ್ರೈನ್ ಸ್ಟಾಫ್ ಅಂಡ್ ಟಿಕೆಟ್ ಸಿಸ್ಟಮ್. 13th ಚಾಪ್ಟರ್ ಅಲ್ಲಿ ಒನ್ ಟ್ರೈನ್ ಓನ್ಲಿ ಸಿಸ್ಟಮ್, OTOS. 13th ಚಾಪ್ಟರು OTOS ಅಂತ ತಿಳ್ಕೊಳ್ಳಿ, ಒನ್ ಟ್ರೈನ್ ಓನ್ಲಿ ಸಿಸ್ಟಮ್. ಓಕೆನಾ? 14th ಚಾಪ್ಟರು ಮೇನ್ ಇಂಪಾರ್ಟೆಂಟ್ ನಮಗೆ, ಬ್ಲಾಕ್ ವರ್ಕಿಂಗ್. 14th ಚಾಪ್ಟರ್ ಬ್ಲಾಕ್ ವರ್ಕಿಂಗ್. 15th ಚಾಪ್ಟರು ಗೊತ್ತು, PWay ಅಂಡ್ ವರ್ಕ್ಸ್, ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಬಗ್ಗೆ PWay ಅಂಡ್ ವರ್ಕ್ಸ್. 16th ಚಾಪ್ಟರ್ ಅಲ್ಲಿ ಬರುತ್ತೆ ಲೆವೆಲ್ ಕ್ರಾಸಿಂಗ್ಸ್. 17th ಚಾಪ್ಟರು TRD, ಎಲೆಕ್ಟ್ರಿಕಲ್, OHE, ವರ್ಕಿಂಗ್ ಆಫ್ ಟ್ರೈನ್ಸ್ ಆನ್ ಎಲೆಕ್ಟ್ರಿಫೈಡ್ ಸೆಕ್ಷನ್ಸ್ ಆಫ್ ರೈಲ್ವೆ. 18th ಚಾಪ್ಟರ್ ಅಲ್ಲಿ ಏನಿಲ್ಲ, ಮಿಸ್ಲೇನಿಯಸ್, ಅದು ಆ ಥರ ತಿಳ್ಕೊಂಡಿರ್ಬೇಕು. ಓಕೆನಾ? ಇದರಲ್ಲಿ ಆಕ್ಸಿಡೆಂಟ್ ಅಂಡ್ ಅನ್ಯೂಜುವಲ್ ಅಕರೆನ್ಸಸ್ ಎಲ್ಲಿ ಬರುತ್ತೆ? ಚಾಪ್ಟರ್ 6 ಅಲ್ಲಿ ಬರುತ್ತೆ. ಆಪ್ಷನ್ ನಂಬರ್ B ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಬಂದು ಸೆಕ್ಷನ್. The section under which general rules for open lines of the railways 1976 have been framed by the government of India is. ಯಾವ ಸೆಕ್ಷನ್ ಕೆಳಗಡೆ ಜನರಲ್ ರೂಲ್ಸ್ ಓಪನ್ ಲೈನ್ಗೆ ಫ್ರೇಮ್ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಇಲ್ಲಿ ಸೆಕ್ಷನ್, ಯಾವ ಸೆಕ್ಷನ್ ಅಂದರೆ ಸೆಕ್ಷನ್ ನಂಬರ್ 198. 175 ಇದೆ, ಅದನ್ನು ತಿಳ್ಕೊಂಡಿರ್ಬೇಕು. ಆಮೇಲೆ ನೆಕ್ಸ್ಟ್ ಕ್ವಶನ್, ಟೋಟಲ್ ನಂಬರ್ ಆಫ್ ಚಾಪ್ಟರ್ಸ್ ಇನ್ ಜನರಲ್ ಸಬ್ಸಿಡಿ ರೂಲ್ಸ್. ಟೋಟಲ್ ನಂಬರ್ ಆಫ್ ಚಾಪ್ಟರ್ಸ್ ಇನ್ ಜನರಲ್ ಅಂಡ್ ಸಬ್ಸಿಡಿ ರೂಲ್ಸ್ ಈಗಲೇ ಹೇಳಿದ್ದೀನಿ. ಫಸ್ಟ್ ಚಾಪ್ಟರಿಂದ 18 ಚಾಪ್ಟರ್ವರೆಗೂ ಏನೇನಿದೆ ಅಂದರೆ ಹೇಳಿದ್ದೀನಿ. ಈಗ 18 ಚಾಪ್ಟರ್ಸ್. G&SR ಅಲ್ಲಿ 18 ಚಾಪ್ಟರ್ಸ್ ಇರುತ್ತೆ. ನಮಗೆ ಭಗವದ್ಗೀತೆದಲ್ಲಿ 18 ಚಾಪ್ಟರ್ಸ್ ಇರುತ್ತೆ. ಅದೇ ಥರ G&SR ಅಲ್ಲಿ ನಮಗೆ ಇಂಡಿಯನ್ ರೈಲ್ವೇಸ್ಗೆ ಭಗವದ್ಗೀತೆ ಥರ G&SR
ಈಗ 18 ಚಾಪ್ಟರ್ಸ್ ಇರ್ತವೆ. ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 4. ಇದು ಇಂಪಾರ್ಟೆಂಟ್. ಕ್ವಶನ್ ನಂಬರ್ 4 ಅಲ್ಲಿ ಕೆಲವು ಕೀವರ್ಡ್ಸ್ ಇರ್ತವೆ. ಈಗ ಫಸ್ಟ್ ಚಾಪ್ಟರ್ ಅಲ್ಲಿ 60 ಡೆಫಿನೇಷನ್ಸ್ ಇರ್ತವೆ. ಆ ಡೆಫಿನೇಷನ್ಸ್ ಎಲ್ಲ ಆಸ್ ಟು ಆಸ್, ಲೈನ್ ಬೈ ಲೈನ್, ವರ್ಡ್ ಬೈ ವರ್ಡ್ ನಾವು ಓದಿರ್ಬೇಕು. ಅದರಲ್ಲಿ ಪಕ್ಕಾ ಕ್ವಶನ್ಸ್ ಬರ್ತವೆ. ಓಕೆನಾ? ಇದು ನೋಡಿ, ಮೆಸೇಜ್ ಫ್ರಮ್ ಎ ಬ್ಲಾಕ್ ಸ್ಟೇಷನ್ ಟು ದ ಬ್ಲಾಕ್ ಸ್ಟೇಷನ್ ಇನ್ ರೀಡ್ ಆನ್ ಡಬಲ್ ಲೈನ್ ಆರ್ ಟು ದ ನೆಕ್ಸ್ಟ್ ಬ್ಲಾಕ್ ಸ್ಟೇಷನ್ ಆನ್ ಐದರ್ ಸೈಡ್ ಆನ್ ಎ ಸಿಂಗಲ್ ಲೈನ್. ದ ಬ್ಲಾಕ್ ಸೆಕ್ಷನ್ ಇಸ್ ಅಬ್ಸ್ಟ್ರಕ್ಟೆಡ್ ಆರ್ ಈಸ್ ಟು ಬಿ ಅಬ್ಸ್ಟ್ರಕ್ಟೆಡ್. ಇದು ಅರ್ಥ ಏನು ಅಂದ್ರೆ, ಒಂದು ಮೆಸೇಜ್, ಇದು ಅರ್ಥ ಏನಂದ್ರೆ ಒಂದು ಮೆಸೇಜ್ ಕೊಡ್ತಾವ್ರೆ. ಯಾರು ಕೊಡ್ತಾವ್ರು? ಎ ಬ್ಲಾಕ್ ಸ್ಟೇಷನ್, ಒಂದು ಬ್ಲಾಕ್ ಸ್ಟೇಷನ್ ಇಂದ ಇನ್ನೊಂದು ಬ್ಲಾಕ್ ಸ್ಟೇಷನ್ಗೆ ಮೆಸೇಜ್ ಕೊಡ್ತಾವ್ರೆ. ಈಗ ಡಬಲ್ ಲೈನ್ ಆದ್ರೆ ಹಿಂದ್ಗಡೆ ಸ್ಟೇಷನ್ಗೆ ಕೊಡ್ತಾರೆ. ಅದೇ ಸಿಂಗಲ್ ಲೈನ್ ಆದ್ರೆ ಐದರ್ ಸೈಡ್, ಯಾವ ಹಿಂದ್ಗಡೆ ಆದ್ರೂ ಮುಂದ್ಗಡೆ ಆದ್ರೂ, ಐದರ್ ಸೈಡ್ ಅಂದ್ರೆ ಯಾವ ಕಡೆ ಆದ್ರೂ ಹೇಳ್ತಿರ್ಬೋದು. ಆ ಮೆಸೇಜ್ ಏನಂತ ಹೇಳ್ತಾರೆ ಅಂದ್ರೆ, ಬ್ಲಾಕ್ ಸೆಕ್ಷನ್ ಇಸ್ ಅಬ್ಸ್ಟ್ರಕ್ಟೆಡ್ ಆರ್ ಈಸ್ ಟು ಬಿ ಅಬ್ಸ್ಟ್ರಕ್ಟೆಡ್. ಒಂದು ನಾವು ಈಗ ಬ್ಲಾಕ್ ಸೆಕ್ಷನ್ ಬ್ಲಾಕ್ ಮಾಡ್ತಾ ಇದೀವಿ, ಇಲ್ಲ ಅಂದ್ರೆ ಆಲ್ರೆಡಿ ಬ್ಲಾಕ್ ಆಗಿದೆ ಅಂತ ಒಂದು ಮೆಸೇಜ್ ಕೊಡ್ತೀವಿ. ಆ ಮೆಸೇಜ್ ನ ಏನಂತಂದ್ರೆ ಬ್ಲಾಕ್ ಬ್ಯಾಕ್ ಅಂತಾರೆ. ಈಗ ನೋಡಿ, ಓನ್ಲಿ ಈಗ ಎರಡು ಬ್ಲಾಕ್ ಬ್ಯಾಕ್, ಬ್ಲಾಕ್ ಫಾರ್ವರ್ಡ್ ಅಂತ ಇರುತ್ತೆ. ಕೆಲವು ಕೀವರ್ಡ್ಸ್ ಇರ್ತವೆ. ಆ ಕೀವರ್ಡ್ಸ್ ನ ನಾವು ಚೆನ್ನಾಗಿ ಐಡೆಂಟಿಫೈ ಮಾಡಬೇಕು. ಇಲ್ಲಿ ಇನ್ ರೀಡ್ ಆನ್ ಡಬಲ್ ಲೈನ್ ಆರ್ ನೆಕ್ಸ್ಟ್ ಟು ದ ಸ್ಟೇಷನ್, ಸಿಂಗಲ್ ಲೈನ್ ಆದ್ರೆ ಐದರ್ ಸೈಡ್ ಆನ್ ಎ ಸಿಂಗಲ್ ಲೈನ್. ಈಗ ಸಿಂಗಲ್ ಲೈನ್ ಅಲ್ಲಿ ಮಾತ್ರ ಬ್ಲಾಕ್ ಬ್ಯಾಕ್ ಇರುತ್ತೆ. ಇಲ್ಲಿ ಸಿಂಗಲ್ ಲೈನ್ ಅಂತ ಮೆನ್ಷನ್ ಮಾಡವ್ರೆ, ನಾವು ಕಣ್ಣು ಮುಚ್ಕೊಂಡು ಬ್ಲಾಕ್ ಬ್ಯಾಕ್ ಅಂತ ಆಪ್ಷನ್ ಡಿ ಇಟ್ಬೋದು. ಆದ್ರೆ ಓನ್ಲಿ ಡಬಲ್ ಲೈನ್ ಅಂತ ಹೇಳಿದ್ರೆ ಬ್ಲಾಕ್ ಫಾರ್ವರ್ಡ್. ಇದೆ ನೆಕ್ಸ್ಟ್ ಕ್ವಶನ್ ಬರುತ್ತೆ, ಅದನ್ನ ಹೇಳ್ತೀನಿ. ಇದು ನೋಡ್ಕೊಳ್ಳಿ, ಇದೇನಂದ್ರೆ ಬ್ಲಾಕ್ ಬ್ಯಾಕ್ಗೆ ಆಪ್ಷನ್ ಡಿ ಆನ್ಸರ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್. ಈಗಲೇ ಹೇಳಿದೆ, ಫಸ್ಟ್ ಚಾಪ್ಟರ್ ಅಲ್ಲಿ ಎಲ್ಲ ಡೆಫಿನೇಷನ್ಸ್ ನಾವು ಓದಿರ್ಬೇಕು. ಈಗ ನೋಡಿ, ಆಪ್ಷನ್ಸ್ ಅಲ್ಲಿ ಏನೇನು ಕೊಟ್ಟವ್ರೆ, ಏನೇನು ಕೊಟ್ಟಿದ್ದಾರೆ ಅಂದ್ರೆ, ಇದು ಒಂದು ಡೆಫಿನೇಷನ್. ಇದು ಏನ್ ಡೆಫಿನೇಷನ್, ಯಾವ್ದು ಡೆಫಿನೇಷನ್ ಅಂದ್ರೆ ಇಂಟರ್ಲಾಕಿಂಗ್ ಬಗ್ಗೆ ಇದು ಎಲ್ಲ ಕೊಟ್ಟವ್ರೆ. ಬಟ್ ಬ್ಲಾಂಕ್ ಕೊಟ್ಟವ್ರೆ. ಡ್ಯಾಶ್ ಈಸ್ ಅರೇಂಜ್ಮೆಂಟ್ ಆಫ್ ಸಿಗ್ನಲ್ಸ್ ಅಂಡ್ ಪಾಯಿಂಟ್ಸ್ ಅಂಡ್ ಅದರ್ ಅಪ್ಲಯನ್ಸಸ್ ಆಪರೇಟೆಡ್ ಫ್ರಮ್ ಎ ಪ್ಯಾನಲ್, so interconnected by mechanical locking or dash lock or both, that the operation must place in proper sequence to ensure dash. ಇದು ಕೊಟ್ಟವ್ರೆ. ಇಲ್ಲಿ ಯಾವ್ದು ನಮ್ಗೆ ಸೂಟಬಲ್ ಆನ್ಸರ್ ಆಗುತ್ತೋ ಅದು ಆಗ್ಬೇಕು. ನಾವು ನೋಡಿ ಆಪ್ಷನ್ಸ್, ಫಸ್ಟ್ ಆಪ್ಷನ್ ನೋಡೋಣ. ಫಸ್ಟ್ ಆಪ್ಷನ್ ಕರೆಕ್ಟ್ ಆನ್ಸರ್. ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್ ಆನ್ಸರ್. ಇಂಟರ್ಲಾಕಿಂಗ್ ಈಸ್ arrangement of signals, points and other appliances operated from a panel, so interconnected by mechanical locking or electrical locking or both, that their operation must take place in proper sequence to ensure safety. ಇದರ ಅರ್ಥ ಏನಂದ್ರೆ, ಇಂಟರ್ಲಾಕಿಂಗ್ ಅಂದ್ರೆ ಏನು? ಇಂಟರ್ಲಾಕಿಂಗ್ ಅಂದ್ರೆ ಏನಿಲ್ಲ, ನಮಗೆ ಸ್ಟೇಷನ್ ನಲ್ಲಿ ಏನೇನು ಇರ್ತವೆ, ಸಿಗ್ನಲ್ಸ್ ಇರ್ತವೆ, ಪಾಯಿಂಟ್ಸ್ ಇರ್ತವೆ, ಇನ್ನು ಏನೇನೋ ಕ್ರ್ಯಾಂಕ್ ಹ್ಯಾಂಡಲ್ಸ್, ಅವು ಅದರ್ ಅಪ್ಲಯನ್ಸಸ್ ಎಲ್ಲ ಇರ್ತವೆ. ಅವೆಲ್ಲದಕ್ಕೂ ಇಂಟರ್ಲಾಕಿಂಗ್ ಇರ್ತವೆ. ಆ ಇಂಟರ್ಲಾಕಿಂಗ್ ಸಿಸ್ಟಮ್ ಅಂತಾರೆ. ಅದು ಪ್ಯಾನಲ್ ಅಲ್ಲಿ ಎಲ್ಲ ಶೋ ಆಗುತ್ತೆ. ಈಗ ಕ್ರ್ಯಾಂಕ್ ಹ್ಯಾಂಡಲ್ ಕರೆಕ್ಟ್ ಇಲ್ಲ ಅಂದ್ರೆ, ಇಂಡಿಕೇಶನ್ ಅಲ್ಲಿ ಬರಲಿಲ್ಲ ಅಂದ್ರೆ ಸಿಗ್ನಲ್ ಬರಲ್ಲ. ಸೊ ಹಂಗಾಗಿ ಅದನ್ನೇ ಇಂಟರ್ಲಾಕಿಂಗ್ ಸಿಸ್ಟಮ್ ಅಂತಾರೆ. ಓಕೆನಾ? ಅದೇ ಡೆಫಿನೇಷನ್ಸ್ ಎಲ್ಲ ನಾವು ಕರೆಕ್ಟ್ ಆಗಿ ಲೈನ್ ಬೈ ಲೈನ್ ಡೆಫಿನೇಷನ್ಸ್ ಏನ್ ಹೆಸರಲ್ಲಿ ಏನು ಕೊಟ್ಟಿರ್ತಾರೋ ಅವೆಲ್ಲ ಓದಿರ್ಬೇಕು ನೀಟಾಗಿ. ನೆಕ್ಸ್ಟ್ ಕ್ವಶನ್, ಇದನ್ನು ಹಂಗೆ ನೋಡಿ. ಸ್ಟೆಂಟಿಂಗ್ ಅಂದ್ರೆ ಡೆಫಿನೇಷನ್ ಗೊತ್ತಿರಬೇಕು. ಸ್ಟೆಂಟಿಂಗ್ ಅಂದ್ರೆ ಏನು ಅಂತ ಇದು ಕೊಟ್ಟಕ್ಕೆ 3 ಲೈನ್ ಬಿಟ್ಟವ್ರೆ, 1 2 3. ಈ 3 ಲೈನ್ ಅಲ್ಲಿ ಏನೇನು ಫಿಲ್ ಮಾಡಬೇಕು ನಾವು ಈಗ ಕ್ವಶನ್ ಓದೋಣ. ಡ್ಯಾಶ್ ಇಸ್ ಮೂವ್ಮೆಂಟ್ ಆಫ್ ಎ ಡ್ಯಾಶ್ ಆರ್ ವೆಹಿಕಲ್ ವಿತ್ ಆರ್ ವಿತೌಟ್ ಆ್ಯಂಡ್ ಡ್ಯಾಶ್. ಈಗ ಏನು, ಇದು ಸೆಂಟಿಂಗ್ ಬಗ್ಗೆ ಕೊಟ್ಟವ್ರೆ. ಸೆಂಟಿಂಗ್ ಅಂದ್ರೆ ಏನು? ಸೆಂಟಿಂಗ್ ಇಸ್ ಎ ಮೂವ್ಮೆಂಟ್ ಆಫ್ ಎ ವೆಹಿಕಲ್ ಆರ್ ವೆಹಿಕಲ್ಸ್ ವಿತ್ ಆರ್ ವಿತೌಟ್ ಆನ್ ಇಂಜನ್. ಇದು ಗೊತ್ತಾಗಿರ್ಬೇಕು.
ಇದು ಗೊತ್ತಾಗಿಲ್ಲ ಅಂದ್ರೆ ನಾವೇನು ಫಸ್ಟ್ ಆಪ್ಷನ್ ಅಲ್ಲಿ ಸೆಂಟಿಂಗ್ ಈಸಿ ಮೂವ್ಮೆಂಟ್ ಆಫ್ ಎ ಟ್ರೈನ್ ಅಂತ ತಿಳ್ಕೊಂತೀವಿ. ಟ್ರೈನ್ ಅಲ್ಲಿ ಬರೋದು ವೆಹಿಕಲ್ ಅಂತ ಬರುತ್ತೆ. ಸೆಂಟಿಂಗ್ ಈಸಿ ಮೂವ್ಮೆಂಟ್ ಆಫ್ ಎ vehicle or vehicles with or without an engine, that is called option number B is answer. Next question ಹೋಗೋಣ. Next question, station section is available at station section is available at station section ಎಲ್ಲಿರುತ್ತೆ? Station section ಎಲ್ಲಿರುತ್ತೆ ಅಂದ್ರೆ ನಮಗೆ ಕ್ಲಾಸಿಫಿಕೇಶನ್ ಆಫ್ ಸ್ಟೇಷನ್ಸ್ ಅಂತ ಫಸ್ಟ್ ಚಾಪ್ಟರ್ ಅಲ್ಲಿ ಮೂರನೇ 1.03 ಅಲ್ಲಿ ಕ್ಲಾಸಿಫಿಕೇಶನ್ ಸ್ಟೇಷನ್ ಯಾವ ತರ ಕೊಡ್ತಾರೆ ಅಂದ್ರೆ ಅದು ಅಡಿಕ್ವೇಟ್ ಡಿಸ್ಟೆನ್ಸ್ ನೋಡಿಕೊಂಡು ಅದು ಸ್ಟೇಷನ್ಸ್ ನಾವು ಕ್ಲಾಸಿಫೈ ಮಾಡ್ತೀವಿ. ಇಲ್ಲಿ ಸ್ಟೇಷನ್ ಸೆಕ್ಷನ್ ಎಲ್ಲಿರುತ್ತೆ? ಎರಡು ಇರುತ್ತೆ, ಸ್ಟೇಷನ್ ಸೆಕ್ಷನ್, ಬ್ಲಾಕ್ ಸೆಕ್ಷನ್. ಸ್ಟೇಷನ್ ಸೆಕ್ಷನ್ ಓನ್ಲಿ ಬಿ ಕ್ಲಾಸ್ ಸ್ಟೇಷನ್ ಅಲ್ಲಿ ಮಾತ್ರ ಇರುತ್ತೆ. ಅರ್ಥ ಆಯ್ತಾ? ಆಪ್ಷನ್ ನಂಬರ್ ಬಿ ಇಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಬಂದ್ರು ಸೆಕೆಂಡ್ ಚಾಪ್ಟರ್ ಅಂತ ತೆಗೆದವರೆ. ಎವ್ರಿ ರೈಲ್ವೆ ಸರ್ವೆಂಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಡ್ಯಾಶ್ ಅಂಡ್ ಡ್ಯಾಶ್ ಆಫ್ ದಿ ಪ್ರಾಪರ್ಟಿ ಆಫ್ ರೈಲ್ವೆ ಅಡ್ಮಿನಿಸ್ಟ್ರೇಷನ್ ಅಂಡರ್ ಈಸ್ ಚಾರ್ಜ್. ಎಲ್ಲ ರೈಲ್ವೆ ಸರ್ವೆಂಟ್ಸ್, ಎಲ್ಲರೂ, ಒಬ್ರು ಇಬ್ಬರೇನಲ್ಲ, ಎಲ್ಲರೂ ರೈಲ್ವೆ. ಈ ಕ್ವಶನ್ಗೆ ಆನ್ಸರ್ ಮಾಡ್ಬೇಕಂದ್ರೆ ನಾವು ಸೆಕೆಂಡ್ ಚಾಪ್ಟರ್ ಯಾವ ಬಗ್ಗೆ ಇರುತ್ತೆ? ರೂಲ್ಸ್ ಅಪ್ಲೈಯಿಂಗ್ ಟು ಎವ್ರಿ ರೈಲ್ವೆ ಸರ್ವೆಂಟ್ಸ್ ಜನರಲಿ. ಆ ಚಾಪ್ಟರ್ ಅಲ್ಲಿ 11 ರೂಲ್ಸ್ ಇದಾವೆ. 11 ರೂಲ್ಸ್ ನಿಮ್ಗೆ ಗೊತ್ತಿದ್ರೆ ಈ ಕ್ವಶನ್ಗೆ ಆನ್ಸರ್ ಸುಲಭವಾಗಿ ಮಾಡ್ಬೋದು. ಫಸ್ಟ್ ಸೆಕೆಂಡ್ ಚಾಪ್ಟರ್ ಅಲ್ಲಿ 11 ರೂಲ್ ಏನೇನಂತ ನಾನು ಸಿಂಪಲ್ ಆಗಿ ಹೇಳ್ತೀನಿ. ಫಸ್ಟ್ 2.01 ಅಲ್ಲಿ ಸಪ್ಲೈ ಆಫ್ ಕಾಪೀಸ್ ಆಫ್ ರೂಲ್ಸ್ ಬುಕ್ ಸಪ್ಲೈ ಮಾಡ್ಬೇಕಂತ ಇದೆ. 0.202 ಅಲ್ಲಿ ಅಪ್ಕೀಪ್ ಆಫ್ ಕಾಪಿ ಆಫ್ ರೂಲ್ಸ್, ಯಾವಾಗಲೂ ಆ ರೂಲ್ಸ್ ಬುಕ್ ಕೊಟ್ಟಿರ್ತಾರಲ್ಲ, ಬುಕ್ ಅಪ್ಡೇಟೆಡ್ ಆಗಿರ್ಬೇಕು ಅಂತ ಕೊಟ್ಟಿರ್ತಾರೆ, ಅದು ಡಿಜಿಟಲ್ ಆಗಿ ಮಾಡ್ಬೋದು, ಈಗ ಕೊಟ್ಟಿದ್ದಾರೆ. 2.03 ಅಲ್ಲಿ ನಾಲೆಡ್ಜ್ ಆಫ್ ರೂಲ್ಸ್. 2.04 ಅಲ್ಲಿ ಅಸಿಸ್ಟೆನ್ಸ್ ಇನ್ ಅಬ್ಸರ್ವೇಷನ್ ಆಫ್ ರೂಲ್ಸ್. 2.05 ಅಲ್ಲಿ ಈಗ ಕೇಳಿರೋ ಕ್ವಶನ್ಸ್, ಪ್ರಿವೆನ್ಷನ್ ಆಫ್ ಟ್ರೆಸ್ ಪಾಸ್, ಡ್ಯಾಮೇಜ್ ಆರ್ ಲಾಸ್. ಇದರಲ್ಲಿ ಆಪ್ಷನ್ ಏನು? ರೈಲ್ವೆ protection. Every railway servant is responsible for the security and protection of the property of railway administration under his charge. Option is B is correct. Okay na? Every railway servant. ಈಗ 2.06 obedience to rules and orders. ಈಗ ರೂಲ್ಸ್ಗೆ ನಾವು ಒಬಿಡಿಯನ್ಸ್ ಆಗಿರ್ಬೇಕಂತ ಇರುತ್ತೆ. 2.07 ಅಲ್ಲಿ ಅಟೆಂಡೆನ್ಸ್ ಬಗ್ಗೆ ಇರುತ್ತೆ. 2.08 ಆಪ್ಷನ್ಸ್ ಬಗ್ಗೆ ಇರುತ್ತೆ. 2.09 ಆಲ್ಕೋಹಾಲ್, ಡ್ರಿಂಕ್, ಸೆಡೇಟಿವ್, ನಾರ್ಕೋಟಿಕ್, ಸ್ಟಿಮ್ಯುಲೆಂಟ್, ಡ್ರಗ್ಸ್ ಆರ್ ಪ್ರಿಪರೇಷನ್ಸ್, ಈ ಥರ ಯಾರಾದರೂ ಮಾಡ್ತಿದ್ರೆ ಅದ್ರ ಬಗ್ಗೆ ಇರುತ್ತೆ. 2.10 10th ಕಂಡಕ್ಟ್ ಆಫ್ ರೈಲ್ವೆ ಸರ್ವೆಂಟ್. ಕಂಡಕ್ಟ್ ಅಂದರೆ ಅವನ ಬಿಹೇವಿಯರು, ಅದು ಏನು ಯೂನಿಫಾರ್ಮು ಎಲ್ಲ ನೀಟಾಗಿರಬೇಕು, ಬಿ ಪ್ರಾಂಪ್ಟ್ ಆಗಿರಬೇಕು, ಎಲ್ಲ ಇರುತ್ತೆ. 11th 2.11 ಡ್ಯೂಟಿ ಫಾರ್ ಸೆಕ್ಯೂರಿಂಗ್ ಸೇಫ್ಟಿ. 2.11 ಅಲ್ಲೇ ಡ್ಯೂಟಿ ಫಾರ್ ಸೆಕ್ಯೂರಿಂಗ್ ಸೇಫ್ಟಿ, ಸೆಕ್ಯೂರ್ಗೆ ಡ್ಯೂಟಿ ಮಾಡಬೇಕಂತ ಇರುತ್ತೆ. SR 2.11 ಅಲ್ಲೇ ಅನಿಮೋಮೀಟರ್ಸ್ ಬಗ್ಗೆ ಇರುತ್ತೆ. ಈಗ ಸೆಕೆಂಡ್ ಚಾಪ್ಟರ್ ಅಲ್ಲಿ ಬರೀ 11 ರೂಲ್ಸ್ ಇದ್ದಾವೆ. 11 ರೂಲ್ಸ್ ನಾವು ತಿಳ್ಕೊಂಡಿರ್ಬೇಕು. ಈ ತರ ಕ್ವಶನ್ ಕೊಟ್ಟರೆ ಸಿಂಪಲ್ ಆಗಿ ನಾವು ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ನೋಡಿ, ಅದನ್ನು ಸೆಕೆಂಡ್ ಚಾಪ್ಟರ್ ಅಂತಾನೆ ಬಂದಿದೆ. ದ ರೂಲ್ ನಂಬರ್ ಆಫ್ GNSR ಫಾರ್ ಟೇಕಿಂಗ್ ಆಲ್ಕೋಹಾಲಿಕ್ ಡ್ರಿಂಕ್, ಸೆಡೇಟಿವ್, ನಾರ್ಕೋಟಿಕ್, ಸ್ಟಿಮ್ಯುಲೆಂಟ್, ಡ್ರಗ್ ಆರ್ ಪ್ರಿಪರೇಷನ್ ಇಸ್ ಮೆನ್ಷನ್ಡ್. ಇದು ಒಂದು ಟ್ರಿಕ್ ಇರ್ತದೆ, ನಾವು ಫಾಲೋ ಮಾಡಬಹುದು. ಈಗ 2.07 ಅಂದರೆ ನಮಗೆ ಆ್ಯಕ್ಚುಲಿ ಆಪರೇಟಿಂಗ್ ಡಿಪಾರ್ಟ್ಮೆಂಟ್ಗೆ 2 ಅವರ್ಸ್ ಅಷ್ಟೇ, ಆದರೆ 7 ಹೋಗಿ ಅಟೆಂಡೆನ್ಸ್ ಸೇವ್ ಮಾಡಬೇಕು. ಅದಕ್ಕೆ 2.07 ಅಲ್ಲಿ ಅಟೆಂಡೆನ್ಸ್. ಓಕೆನಾ? 2.08ಗೆ ಆಪ್ಷನ್ಸ್. ನೀವು 7 ಗಂಟೆಗೆ ಹೋಗಿದರೆ ಅಟೆಂಡೆನ್ಸ್ ಅಲ್ಲಿ ಸೈನ್ ಮಾಡ್ಬೋದು. 8 ಗಂಟೆಗೆ ಹೋದರೆ ಆಬ್ಸೆಂಟ್, ಅದು ಆಪ್ಷನ್ ಅಂತ ತಿಳ್ಕೊಳ್ಳಿ. 2.09 ಇದಕ್ಕೆ ಒಂದು ಸಿಂಪಲ್ ಟ್ರಿಕ್. 09 ಹಾಕೊಂಡ್ರೆ 9 for 90,
90 ಹಾಕೊಂಡು ಡ್ಯೂಟಿಗೆ ಹೋಗಿದ್ರೆ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡಿದೆ ಅಂತ ಬಂದಿರಬೇಕು. 10 ಅಲ್ಲಿ ಕಂಡಕ್ಟ್ ಆಫ್ ರೈಲ್ವೆ ಸರ್ವೆಂಟ್. ಕಂಡಕ್ಟ್ ಅಂದರೆ ಅದೇ ಯೂನಿಫಾರ್ಮ್ ಹಾಕೊಂಡು ಹೋಗ್ಬೇಕು, ಪ್ರಾಂಪ್ಟ್ ಆಗಿರಬೇಕು, ಕರೆಕ್ಟ್ ಆಗಿರಬೇಕು ಅಂತ. 11 ಅಲ್ಲಿ ಅದೇ ಸೆಕ್ಯೂರಿಂಗ್ ಸೇಫ್ಟಿ. ಸಬ್ ರೂಲ್ ಬಂದು 2.SR 2.11 ಬಂದು ಸ್ಟೋಮ್ಸು ವಿಂಡ್ ಬಗ್ಗೆ ಇರುತ್ತೆ. ಅನಿಮೋಮೀಟರ್ಸ್ ನಮ್ಮ SWR ಅಲ್ಲಿ ಅನಿಮೋಮೀಟರ್ ಎಲ್ಲಿದೆ, ಸಾಗರ್ ಕಟ್ಟೆಯಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ. ನೆಕ್ಸ್ಟ್ ಕ್ವಶನ್, 10th ಕ್ವಶನ್, today's last question. Whenever fixed signals are placed on the right side of the track of an approaching trains that can be identified through dash. ಈಗ ಇಲ್ಲಿ ಕ್ವಶನ್ ಏನು ಕೇಳೋರಂದ್ರೆ ನೋಡಿ, ಆಕ್ಚುಲಿ ಯೂಸ್ವಲಿ ಎಲ್ಲ ಸಿಗ್ನಲ್ಸ್ ಅಪ್ರೋಚಿಂಗ್ ಟ್ರೈನ್ಗೆ ಲೆಫ್ಟ್ ಹ್ಯಾಂಡ್ ಸೈಡ್ LHS ಸೈಡ್ ಮಾತ್ರ ಇರುತ್ತೆ. LHS ಸೈಡ್ ಆಲ್ವೇಸ್ ಇರುತ್ತೆ. LHS ಸೈಡ್ ಇಲ್ಲ RHS ಸೈಡ್ ಅಲ್ಲಿ ಇನ್ಸ್ಟಾಲ್ ಮಾಡಿದ್ರೆ ನಮಗೆ ಒಂದು ಆರೋ ಮಾರ್ಕ್ ಇದೆ ಆಪ್ಷನ್. ಒಂದು ಆರೋ ಮಾರ್ಕ್ ದ್ವಾರ ಐಡೆಂಟಿಫೈ ಮಾಡಕ್ಕೆ ಕೊಟ್ಟಿರ್ತಾರೆ. LHS ಸೈಡ್ ಯೂಸ್ವಲಿ ಇನ್ಸ್ಟಾಲ್ ಮಾಡಿರ್ಬೇಕು. ಸ್ಪೆಷಲ್ ಕಂಡೀಷನ್ಸ್ ಅಲ್ಲಿ ಏನಾದರೂ ಏನಾದರೂ ಇರ್ಬೋದು. ಆ ಥರ LHS ಸೈಡ್ ಹಾಕೋಕ್ಕಾಗಿಲ್ಲ ಅಂದರೆ ರೈಟ್ ಹ್ಯಾಂಡ್ ಸೈಡ್ ಹಾಕಿರ್ತಾರೆ. ಅಂಥ ಸಮಯದಲ್ಲಿ ಐಡೆಂಟಿಫೈ ಮಾಡೋಕ್ಕೆ ಆರೋ ಮಾರ್ಕ್ ದ್ವಾರ ಐಡೆಂಟಿಫೈ ಮಾಡಬೇಕಂತ ಅವ್ರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದು ನಾನು ಹೊಸದಾಗಿ ಮಾಡ್ತಾ ಇದ್ದೀನಿ ಪ್ರಯತ್ನ. ಪ್ಲೀಸ್ ಸಪೋರ್ಟ್. ನೆಕ್ಸ್ಟ್ 11 ಕ್ವಶನ್ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್.